ನರೇಂದ್ರ ಮೋದಿ ಬೆಸ್ಟ್ ಪ್ರೈಮ್ ಮಿನಿಸ್ಟರ್ ಈಗ ಪ್ರೆಸೆಂಟ್ ನಮಗೆ ಗೊತ್ತಾದ. ನನಗೆ ಮಾಡಿಲ್ಲ ಅಂದ್ರೆ ಬೇರೆ ಜನರಿಗೆ ಒಳ್ಳೇದಾಗುತ್ತಲ್ಲ. ಇವ್ರಿರೋದಕ್ಕೆ 2 ಸತಿ ಕಾಸು ಬಂತು ನಮಗೆ ಬಿಜೆಪಿನೇ ಒಳ್ಳೇದಿದೆ ಸರ್. ನಮ್ಮ ಕಾಂಗ್ರೆಸ್ಸೇ ಬೇಡ ಸಚಿದಾಕೊಳ್ಳೋದ್ರಿಂದ ನಾವು ಇಷ್ಟು ವರ್ಷ ನಾವು ಬದುಕಲೇ ಇಲ್ವಾ? ನಾವು ಹೆಂಡತಿ ಮಕ್ಕಳನ್ನ ಸಾಕ್ಲೇ ಇಲ್ವಾ? ಇವ್ರು ಕೊಟ್ಟಿದ್ದ ದುಡ್ಡಿನಲ್ಲಿ ನಾವು ಬದುಕಿದೀವ? ನಾವು ಕೂಲಿ ಮಾಡಿ ಬದುಕಲಿಲ್ವಾ? ಇವ್ರು ದುಡ್ಡು ತಗೊಂಡು ಏನ್ ಮಾಡ್ಬೇಕು? ನಾವು ಕುಡಿಯೋದು ಕಲಿಬೇಕಾ? ರಾಜೀವ್ ಗಾಂಧಿ ಕಾಂಗ್ರೆಸ್ ಯಾರಿಗೆ ಏನ್ ಮಾಡೋರು ಏನು ಮಾಡಿಲ್ಲ. ಭ್ರಷ್ಟಾಚಾರ ಅನ್ನೋದು ಜಾಸ್ತಿ ಇರಲ್ಲ. ನರೇಂದ್ರ ಮೋದಿ ಇದ್ರೆ ಕಾಂಗ್ರೆಸ್ ಇದ್ರೆ ಜಾಸ್ತಿ ಆಗುತ್ತೆ. ಕಾಂಗ್ರೆಸ್ ಅವ್ರಿಗೆ ಏನ್ ಲಾಭ ಅಂದ್ರೆ ಮಧ್ಯದವ್ರಿಗೆ ಕಾಸು ಸಂಪಾದನೆ ಮಾಡಕ್ಕೆ ಕಾಂಗ್ರೆಸ್ ಅವ್ರಿಗೆ ಕೈ ಮುಗಿಬೇಕು. ಭಾರಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆ ಧರ್ಮದ ಬಗ್ಗೆ ನಾವು ಹೇಳಲ್ಲ ಸರ್, ಯಾರು ಒಳ್ಳೆಯವ್ರು ಯಾರು ಕೆಟ್ಟವ್ರು ಅಂತ. ಧರ್ಮದ ಬಗ್ಗೆನೇ ರಾಜಕೀಯ ನಡೀತಾ ಇರೋದು, ಇನ್ನೇನು ಇಲ್ಲ. ಎಲ್ಲ ಚೆನ್ನಾಗಿದೆ. ಕುಮಾರಸ್ವಾಮಿ ಅವರು ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರದಿಂದ ನಮ್ಗೆ ಏನು ಲಾಭ ಇಲ್ಲ, ಬಿಜೆಪಿ ಏನು ಲಾಭ ಇಲ್ಲ. ನಾವು ಕಷ್ಟಪಟ್ಟು ಊಟ ಮಾಡ್ತೀವಿ. ಈಗ NDA ಅಂತ ಅವರು 40 ಮಾಡ್ಕೊಂಡಿಲ್ವಾ? NDA ಅಂತ ಇವರು ಒಂದು ಸೇರಿಸ್ಕೊಂಡಿದ್ದಾರೆ. 2 ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರಲಿದೆ. ನಿಮ್ಮ ಪ್ರಕಾರ ಯಾರು ಪ್ರಧಾನಮಂತ್ರಿ ಆಗಬೇಕು? ಮೋದಿ. ಯಾವ ಕಾರಣಕ್ಕೆ? ಯಾವ ಕಾರಣಕ್ಕಂದ್ರೆ ಅವ್ರು ಯಾರು ನನಗೆ ಮಾಡಿಲ್ಲ ಅಂದರೆ ಬೇರೆಯವ್ರು ಯಾರು ಒಳ್ಳೇದು ಮಾಡ್ತಾರೆ ಇಲ್ವಾ? ನನಗೆ ಮಾಡಿಲ್ಲ ಅಂದರೆ ಬೇರೆ ಜನಕ್ಕೆ ಒಳ್ಳೇದಾಗುತ್ತಲ್ಲ. ಆಗಲಿ, ಯಾರಾದರೂ ಒಳ್ಳೇದಿರ್ಬೇಕು ತಾನೆ. ನೀವು ಒಳ್ಳೇದಿದ್ರೇನು ನಾನು ಒಳ್ಳೇದಿದ್ದೇನು. ರಾಜೀವ್ ಗಾಂಧಿ ಕಾಂಗ್ರೆಸ್ ಒಳಗೇನು ಜೀವ ಇಲ್ಲ, ಇವರೇ ಇರಬೇಕು. ಈಗ ಮಾನ್ಯ ಪ್ರಧಾನಮಂತ್ರಿಗಳ ಯಾವ ಯೋಜನೆ ನಿಮಗೆ ತುಂಬ ಅನುಕೂಲವಾಗಿದೆ? ಏನು ಸರ್, BJP ಇರುವಾಗ ನಮಗೆ ಕರೋನಾ ಒಳಗೆ 2 ಸತಿ ಅದು ಆಟೋಗೆ ಕಾಸು ಕೊಟ್ಟರು, ನಿಂತಿದೆ ಕರೋನಾ ಒಳಗೆ ಅಂತೇಳಿ. ಕಾಂಗ್ರೆಸ್ ಅವರು ಏನು ಕೊಟ್ಟಿರಲಿಲ್ಲ. ಇವರಿರೋದಕ್ಕೆ 2 ಸತಿ ಕಾಸು ಬಂತು ನಮಗೆ. ಎಲ್ಲ ನಮ್ಮದು ಕೇಳ್ತಾರೆ, ಏನಾರ ತೊಂದರೆ ಹೋಗಕ್ಕೆ ಅಲ್ಲಿ ಹೇಳಿದರೆ ಅವರೇ ಬರಬೇಕು. ನಮಗೆ BJPನೇ ಒಳ್ಳೇದಿದೆ ಸರ್ ನನ್ನ ಪ್ರಕಾರ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಅವರು ಉಚಿತ ಯೋಜನೆಗಳು ತಂದರು, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇವತ್ತಾಗ ನನಗೆ ಆ 2,000ನೂ ಬರ್ತಾಯಿಲ್ಲ, ಆ ಅಕ್ಕಿ ಕಾಸು ಬರ್ತಾಯಿಲ್ಲ. ಬಸ್ ಒಳಗೆ ಯಾರಿಗೆ ನನಗೆ ಫ್ರೀ ಇಲ್ಲ. ಹೆಂಗಸರಿಗೈತೆ. ಹೆಂಗಸರು ಏನು ದಿವಸ ತಿರುಗ್ತಾರ? ಯಾವಾಗಲೂ ಒಂದು ಸತಿ ತಿರುಗ್ತಾರೆ. ಚೆಕ್ ಮಾಡಬೇಕು. ಬಂದಿದ್ದ ದುಡ್ಡೆಲ್ಲ ಅರ್ಧ ರಸ್ತೆ ಒಳಗೆ ತಿನ್ಕೊಳ್ತಾರೆ ಜನ. ಏನೂ ಇಲ್ಲ, ಅದರೊಳಗೆ ಪ್ರಯೋಜನವೇ ಇಲ್ಲ. ನಾನು BJPಗೆ ಓಟ್ ಹಾಕಿರೋದು ಈ ಸತಿ. ಈಗ NDA ಮೈತ್ರಿಕೂಟದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೇಳಿ ಬರ್ತದೆ ಪ್ರಧಾನಿ ಅಭ್ಯರ್ಥಿ ಅಂತ, ಅದ್ರ ಬಗ್ಗೆ ಅಭಿಪ್ರಾಯ ಏನು? ಎಲ್ಲ ಆಗಲ್ಲ ಬಿಡಿ. ಯಾವ ಕಾರಣ? ಯಾವ ಕಾರಣಕ್ಕಿಲ್ಲ ಸರ್. ಇವಾಗ ಇವ್ರಿಗೆ ಉಳಗಾಲ ಇಲ್ಲ ಕಾಂಗ್ರೆಸ್ಗೆ ನನ್ನ ಪ್ರಕಾರ. ಈಗ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಕೇಳಿ ಬರ್ತದೆ, ಅದ್ರ ಬಗ್ಗೆ ಅಭಿಪ್ರಾಯ ಏನು? ಯಾರಿಗೆ ಏನು ಮಾಡೋರು ಅವರು? ಇವಾಗ ತಕ ಏನು ಮಾಡೋರು? ಏನೂ ಮಾಡಿಲ್ಲ ಅವರು. ಆದ್ರೇನು ಬಿಟ್ರೇನು ಆ ಥರ ಐತೆ ಅವರು. ಈ ಕೇಂದ್ರ ಸರ್ಕಾರದಿಂದ ನಿಮಗೆ ತುಂಬ ಲಾಭ ಆಗ್ತಿದೆ ಅಂತ? ಲಾಭ BJP ಇರುವಾಗ ನನಗೆ ಆಟೋಗೆ 2 ಸತಿ ಕಾಸು ಬಂದದೆ ಸರ್. ಮಾಮೂಲಿ ಅದೇನೈತೆ ಎಲ್ಲ ಕೊಡ್ತಾರೆ. ತೊಂದರೆ ಏನಾರ ಇದ್ದರೆ ಹೋಗಿ ಹೇಳಿದರೆ ಕೇಳ್ತಾರೆ. ಕಾಂಗ್ರೆಸ್ ಅವರು ನಾಳೆ ಬನ್ನಿ ಅಂತಾರೆ. ಏನೂ ಇಲ್ಲ. ಒಂದು ನೀರು ಕಲೆಕ್ಷನ್ ತಗೊಳ್ಳಿ, ಒಂದು ಲೈಟ್ ಹೋಗಲಿ, ಕೇಳಲ್ಲ ಅವರು. ಎಲ್ಲ ಮಧ್ಯದವ್ರು ತಿಂತಾರೆ. ಕಾಂಗ್ರೆಸ್ ಒಳಗೆ ಏನು ಲಾಭ ಅಂದರೆ ಮಧ್ಯದವ್ರಿಗೆ ಕಾಸು ಸಂಪಾದನೆ ಮಾಡೋಕ್ಕೆ ಚಾನ್ಸು, ಜನಗಳಿಗೆ ಇಲ್ಲ. ಈಗ ಕಾಂಗ್ರೆಸ್ನ ಉಚಿತ ಯೋಜನೆಗಳಿಂದ ಆಟೋ ಚಾಲಕರಿಗೆ ತೊಂದರೆ ಆಗಿದೆ ಅಂತ ಹೇಳ್ತಿದ್ದೀರಾ? ತೊಂದರೆ ಆಗಿಲ್ಲ, ಲಾಭ ಆಗಿದೆ. ಲಾಭ ಆಗಿದೆಯಾ? ನನಗೆ ಬಂದಿದೆ, 2 ಟೈಮ್ ಕಾಸು ಬಂದಿದೆ. ಈಗ ರಾಜ್ಯದಲ್ಲಿ JDS ಮತ್ತು BJP ಮೈತ್ರಿ ಮಾಡ್ಕೊಂಡಿದೆ ಲೋಕಸಭಾ ಎಲೆಕ್ಷನ್ಗೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? BJP ಬಂದೇ ಬರ್ತದೆ. ಅವರು JDS ಅವ್ರು ಜೈಂಟ್ ಆಗಲಿ ಆಗದಲ್ಲಿ ಆಗಲಿ BJP ಮಾತ್ರ ಬರ್ತದೆ, ಕಾಂಗ್ರೆಸ್ ಬರಲ್ಲ. ಅದೇನು ಅವ್ರು ಇಲ್ಲಿ ಮಾಡಿಲ್ಲ ಅಂದರೆ ಇನ್ನೊಂದು ಏರಿಯಾ ಒಳಗೆ, ಇನ್ನೊಂದು ಊರೊಳಗೆ ಚೆನ್ನಾಗಿ ಮಾಡ್ತಾರೆ ಸರ್ ಅವರು. ಈ ಕಡೆ ಇವಾಗ ನಂದು ಬಿಡಿ, ಆ ಕಡೆ ಜನ ಹೇಳ್ತಾರೆ, ಮುಸ್ಲಿಂ ಜನನೇ ಹೇಳ್ತಾರೆ ನಮಗೆ BJP ಬೇಕು ಅಂತ. ಯಾಕೆ? ಒಳ್ಳೇದು ಮಾಡಿದ್ಕೆ ತಾನೇ ಹೇಳೋದು. ಯಾರನ್ನಾರ ಅವ್ನು ಕಪ್ಪಾಳು ಕೊಡಿದ್ರೆ ಅವ್ನು ಒಳ್ಳೆಯರಂತಾರ? ಅದೇ ಆ ಹೇಟ್ ಮೇಲೆ ಸ್ವಲ್ಪ ಹಿಂಗೆ ಕೈ ಮಾಡಿ ಒಳ್ಳೆಯರಂತಾರೆ. ಆ ಥರ ಐತೆ. ಈಗ BJPಯನ್ನು ಕೋಮುವಾದಿ ಪಕ್ಷ ಅಂತಾರೆ, ಅದ್ರಿಗೆ ಅಭಿಪ್ರಾಯ ಏನು ನಿಮ್ಮದು? ಆ ಧರ್ಮದ ಬಗ್ಗೆ ನಾವು ಹೇಳಲ್ಲ ಸರ್, ಯಾರು ಒಳ್ಳೆಯವ್ರು ಯಾರು ಕೆಟ್ಟವ್ರು ಅಂತ. ಈ ಟೈಮ್ ಒಳಗೆ ಯಾರೂ ಸರಿಗಿಲ್ಲ ಧರ್ಮದ ಬಗ್ಗೆ. ನಾನು ನಿಮ್ಮ ಬಗ್ಗೆ ಹೇಳ್ತೀನಿ, ನೀವು ನಮ್ಮ ಬಗ್ಗೆ ಹೇಳ್ತಾರೆ. ಹೊಟ್ಟೆ ಊರಿಂದ ಹೇಳ್ತಾರೆ, ಅಣ್ಣ ತಮ್ಮದಿರ್ದು ಅಕ್ಕಪಕ್ಕದವರು ಅದೇನೇನೋ ಹೇಳ್ತಾರೆ. ಅದು ಧರ್ಮದ ಬಗ್ಗೆನೇ ಒಂದು ಇದಾಗ್ಬಿಟ್ಟಿರೋದು ಇವಾಗ. ಆ ಧರ್ಮದ ಬಗ್ಗೆ ಹೇಳ್ತಾರಲ್ಲ, ಅದೇ ಒಂದು ಆಧಾರ ಮಾಡ್ಕೊಂಡವ್ರು ಜನ, ಇನ್ನೇನೂ ಇಲ್ಲ. ಅದು ರಾಜಕೀಯ ಮಾಡ್ತಿದ್ದಾರೆ ಅಂತ. ಹಾಂ, ಧರ್ಮದ ಬಗ್ಗೆನೇ ರಾಜಕೀಯ ನಡೀತಾ ಇರೋದು, ಇನ್ನೇನು ಇಲ್ಲ. ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಧರ್ಮದ ಬಗ್ಗೆ ರಾಜಕೀಯ ನಡೀತದೆ, ಹೊಟ್ಟೆ ಊರಿ, ಇನ್ನೇನು ಇಲ್ಲ.
ನಿಮಗೆ ಸಪೋರ್ಟ್ ಒಬ್ಬರು ಮಾಡಿದರೆ ನನಗೆ 4 ಜನ ಧರ್ಮದ ಸುದ್ದಿ ತಗೊಂಡೆ 4 ಜನ ಬರ್ತಾರೆ. ಆ ಥರ ಇರೋದು. ನಾವೆಲ್ಲ ಇಲ್ಲ, ಜನ ಬರ್ತಾರೆ, ಯಾರು ಚೆಂದ ಕೇಳ್ತಾರೆ, ನಾವು ಎಲ್ರಿಗೂ 10 ರೂಪಾಯಿ ಕೊಡ್ತೀವಿ. ಗಣೇಶ ಹಬ್ಬಕ್ಕೂ 10 ರೂಪಾಯಿ ಕೊಡ್ತೀವಿ, ನಮ್ಮ ಮುಸ್ಲಿಮ್ ಹಬ್ಬಕ್ಕೂ 10 ರೂಪಾಯಿ ಕೊಡ್ತೀವಿ, ಎಲ್ರಿಗೂ ಚೆಂದ ಕೊಡ್ತೀವಿ. ಎಲ್ಲರ ಜೊತೆ ಇವಾಗ ಟೋಪಿ ಹಾಕಿದ್ದೀನಿ, ನೀವು ಮೊಬೈಲೊಳಗೆ ಹಿಡಿದಿರಿಲ್ವಾ? ವಿದ್ಯಾರಣ್ಯಪುರ ಒಳಗೆ ಅಲ್ಲಿ ಹೋಗ್ಬಿಟ್ಟು ನೋಡಿ, ನನ್ನ ಟೋಪಿ ಸಮೇತ ದೇವಸ್ಥಾನ ಒಳಗೆ ಇದ್ದೀನಿ, ಗಣೇಶ ದೇವಸ್ಥಾನ ಒಳಗೆ. ಕೇಳಿ ಅವ್ರು ಅಲ್ಲಿಂದು ಜನಕ್ಕೆ ಹೇಳ್ತಾರೆ. ಯಾರು ಕರೀತಾರೆ ಅಲ್ಲಿ ಹೋಗ್ತೀವಿ. ಎಲ್ಲರೂ ಬೇಕು ನಮಗೆ. ನೀವೇ ಬೇಕು, ಅವರೇ ಬೇಕಂತ ಇಲ್ಲ, ಎಲ್ಲರೂ ಬೇಕು, ಎಲ್ಲರೂ ಚೆಂದಾಗಿರಬೇಕು. ಈಗ ನರೇಂದ್ರ ಮೋದಿ ಅವರು ಇನ್ನೂ ಯಾವ ಕಾರ್ಯಕ್ರಮಗಳು ಮಾಡಿದರೆ ನಿಮ್ಗೆ ಅನುಕೂಲ ಆಗುತ್ತೆ? ಯಾವ ರೀತಿಯ ಕಾರ್ಯಕ್ರಮಗಳು? ಕಾರ್ಯಕ್ರಮ ಯಾವ ರೀತಿ ಮಾಡಿದೆ ಅಂದರೆ ಎಲ್ಲರಿಗೂ ಜೊತೆಲಿ ತಗೊಂಡು ನಡೆದ್ರೆ ಒಳ್ಳೆಯದಾಗುತ್ತೆ ಅಂತ ನಮ್ಮದು ಅಭಿಪ್ರಾಯ. ಇನ್ನು ಯಾವ ಯೋಜನೆಗಳು ಬರಲಿ ಅಂತ ಬಯಸ್ತೀರಾ? ಯಾವ ಯೋಜನೆ ಹಿಂದೂ ಮುಸ್ಲಿಮ್ನು ಅದು ಜಗಳ ಒಂದು ಮಾಡಿಲ್ಲ ಅಂದರೆ ಎಲ್ಲ ಒಳ್ಳೆಯದೇ ಇಲ್ವಾ? ಅಲ್ಲೇ ಸಮಸ್ಯೆ ಇರೋದು, ಹಿಂದೂ ಮುಸ್ಲಿಮ್ದೇ ಇರೋದು, ಇನ್ಯಾವುದೂ ಇಲ್ಲ. ಹೊಟ್ಟೆ ಊರಿಂದ ಹೇಳ್ತಾರೆ, ಏನೇನೋ ಹೇಳ್ತಾರೆ. ಹಿಂದೂ ಮುಸ್ಲಿಮ್ದು ಇಲ್ಲ ಅಂದರೆ ಎಲ್ಲ ನಾವು ಭಾರತ ಒಳಗೆ ಹುಟ್ಟಿದ್ದೀವಿ, ಭಾರತದೊಳಗೆ ಬದುಕಿದ್ದೀವಿ, ಭಾರತದೊಳಗೆ ಸಾಯ್ತೀವಿ. ಅಷ್ಟು ಮಾಡಲಿ ಸಾಕು, ನಮ್ಗೆ ಇನ್ನೇನು ಬೇಡ. ಕಷ್ಟಪಡ್ತೀವಿ, ಊಟ ಮಾಡ್ತೀವಿ. ಹಿಂದೂ ಮುಸ್ಲಿಮ್ ಅಂತ ಹೇಳಿಬಿಟ್ಟು ಜಗಳ ಮಾಡೋದು ಅದೊಂದು ತಪ್ಪಿಸಿದ್ರೆ ಸಾಕಿನೇನು ಬೇಡ, ಅದೊಂದು ಇರಬಾರ್ದು. ಯಾಕಂದರೆ ಎಲ್ಲ ಹಿಂದೂ ಮುಸ್ಲಿಮ್ ಸಿಖ್ ಇಸಾಯಿ ಎಲ್ಲ ಅಣ್ಣ ತಮ್ಮದಿರಂತ ಹೇಳಿದ ಮೇಲೆ ಆ ಥರ ಇರಬೇಕಲ್ಲ. ಅದೊಂದಿದ್ರೆ ಸಾಕು. ಅದೊಂದು ಸಮಸ್ಯೆ ಇಲ್ಲ ಅಂದರೆ ಯಾವುದೂ ಇಲ್ಲ, ಎಲ್ಲ ಚೆನ್ನಾಗಿದೆ. BJP ಅಂತ ಇಲ್ಲ, ಜನಗಳಿಂದ. BJPಯಲ್ಲಿ ಬರ್ತಾರೆ ಅವರು, ನೀವು ಕಿತ್ತಾಡಿ ಅಂತ ಹೇಳ್ತಾರೆ ಅವರು. BJP ಅವರು ಹೇಳಲ್ಲ, ಕಾಂಗ್ರೆಸ್ ಅವರು ಹೇಳಲ್ಲ, ನಾವು ಕಿತ್ತಾಡ್ತಾ ಇರೋದು. ಇವಾಗ ಮುಸ್ಲಿಂ ಜನಾಗೆ ಅಂತ ಹೇಳಿಬಿಟ್ಟು ಅವ್ರು ತಗೊಂಡೋಗಿ ಸ್ಟೇಷನಲ್ಲಿ ನಮ್ಮದು ಮಾತು ಕೇಳಲ್ಲ ಪೊಲೀಸ್ನವರು. ಕೇಳ್ತಾರಾ? ನಮಗೆ ಒಂದು ಸ್ವಲ್ಪ ಕಡಿಮೆ ನೋಡ್ತಾರೆ, ಅವರಂದರೆ ಜಾಸ್ತಿ ನೋಡ್ತಾರೆ. ಆ ಥರ ಇದೆ. ಈಗ ಕಾಂಗ್ರೆಸ್ ಸರ್ಕಾರದಿಂದ ಯಾವ ನಿರೀಕ್ಷೆ ಮಾಡ್ತೀರಾ? ರಾಜ್ಯದಲ್ಲಿ ಇದೆ ಅಲ್ವಾ? ಕಾಂಗ್ರೆಸ್ ಸರ್ಕಾರದಿಂದ ನಮಗೇನೂ ಲಾಭ ಇಲ್ಲ, BJPಯಿಂದನೂ ಏನೂ ಲಾಭ ಇಲ್ಲ. ನಾವು ಕಷ್ಟಪಡ್ತೀವಿ, ಊಟ ಮಾಡ್ತೀವಿ. ಹಿಂದೂ ಮುಸ್ಲಿಮ್ ಬಿಟ್ಬಿಟ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ. ಅಂತ ಒಂದು ಬಿಟ್ಬಿಟ್ರೆ ನಾವು ಚೆನ್ನಾಗೇ ಇದ್ದೀವಿ, ತಮ್ಮನೇ ಇದ್ದೀವಿ. ನಾವು ಸತ್ರೆ ಅವ್ರು ಬರ್ತಾರೆ, ಅವ್ರು ಸತ್ರೆ ನಾವು ಹೋಗ್ತೀವಿ ಊರೊಳಗೆ. ಅವರು ನಮ್ಮ ಹಬ್ಬಕ್ಕೆ ಬಂದು ಊಟ ಮಾಡ್ತಾರೆ, ನಾವು ಹೋಗಿ ಅವ್ರ ಹಬ್ಬಕ್ಕೆ ಊಟ ಮಾಡ್ತೀವಿ. ನಾವು ಜಾತ್ರೆ ಒಳಗೆ ಹೋಗಿ ಅರವಣಿಕೆ ಆಗ್ತಾರಲ್ಲ ನಿಮ್ಮ ಜನ, ಹಿಂದೂ ಜನ, ಅದ್ರೊಳಗೆ ಊಟ ಮಾಡಿದ್ದೀವಿ, ಇಲ್ಲ ಅಂತ ಹೇಳಲ್ಲ. ನಮ್ಮ ಹಬ್ಬ ಬಂದಿದ್ದ ದಿವಸ ಶೀರ್ ಕುರ್ಮ ಕರ್ಕೊಂಡು ಬಂದು ತಿನ್ನಿಸ್ತೀವಿ ನಮಗೆ ಬೇಕಾದವ್ರಿಗೆ. ಎಲ್ಲ ಚೆನ್ನಾಗಿದೆ, ಹಿಂದೂ ಮುಸ್ಲಿಮ್ ಇರಬಾರ್ದು. ಅದೊಂದಿಲ್ಲ ಅಂದರೆ ನಾವೆಲ್ಲ ಚೆನ್ನಾಗಿದ್ದೀವಿ, ಭಾರತ ದೇಶನೇ ಚೆನ್ನಾಗೈತೆ. ರಾಜಕಾರಣಿಗಳೇ ರಾಜಕೀಯ ಮಾಡ್ತಿದ್ದಾರೆ. ಹೌದು ಹೌದು ಹೌದು, ರಾಜಕಾರಣಿಗಳಿಂದಲೇ ನಮಗೆ ತೊಂದರೆ ಬರ್ತಾ ಇರೋದು, ಅವರೇ ಕಿತ್ತಾಡ್ಸೋದು. ಮುಂದೆ ಯಾವ ರೀತಿಯಾದ ಯೋಜನೆಗಳಿಂದ ನಾವು ಹಿಂದೂ ಮುಸ್ಲಿಮರು ಚೆನ್ನಾಗಿರ್ಬೋದು ಅಂತ ಬಯಸ್ತೀವಿ? ಚೆನ್ನಾಗೇನು ಇಲ್ಲ ಸರ್, ದುಡ್ಡು ಐತಲ್ಲ, ಅಕ್ಕಿ ಫ್ರೀ ಕೊಡ್ತಾರೆ, ತಿಂತಾರೆ, ಕರಗಲ್ಲ, ಜಗಳ ಮಾಡ್ತಾರೆ ರೋಡಿಗೆ ಬಂದು. ಅದೇ ಬಂದಿರೋದು. ಕಷ್ಟಪಟ್ಟು ತಿಂದರೆ ಗೊತ್ತಾಗ್ತದೆ. ಸ್ಟೇಷನ್ಗೆ ಹೋಗಿ ನಾವೊಂದು ಕಂಪ್ಲೇಂಟ್ ಕೊಟ್ಟರೆ ಅವರು ಕರೆಕ್ಟಾಗಿ ಕ್ರಮ ತಗೋಬೇಕು. ಜನಗಳ ಮೇಲೆ ಬಂದು ನೋಡಬೇಕು, ಏನು ತೆಗಿವಯ್ಯ ಬಂದವನೇ ಸ್ಟೇಷನ್ಗೆ, ಇವನಿಗೆ ತೊಂದರೆ ಕೊಡೋದಕ್ಕೆ ತಾನೇ ಬಂದಿರೋದಂತ ಬರಲ್ಲ. ನಾವು 500 ರೂಪಾಯಿ ನಮ್ಮ ಹತ್ರ ಇಸ್ಕೊತಾರೆ, 1000 ಕೊಟ್ಟರೆ ಅವ್ನು ಕೇಳ್ತಾರೆ. ನಮಗೆ ಅದೇ ಗತಿ. ಒದೆ ತಿಂದವನೇ ತಿಂದ. ನನ್ನ ಮೇಲೆ ನಡೆದಿದೆ, ಆ ಥರ ನಡೆದಿದೆ. ಚೀಟಿ ಹಾಕ್ತೀವಿ, ಏನೋ ಮುಂದಕ್ಕೆ ಕೆಲಸ ಬರ್ತದಂತ ಚೀಟಿ ಕಾಸ್ಕೊಳ್ಳಲ್ಲ. ಕೇಳಾಕೋದ್ರೆ ಕೈ ಕೂರೇದಾಲೆ ಅಥ ತೆರಿ ಮಾರ್ಕ್ಸು ದಾನೇದಾಲೆ ಅಥಕ್ಕೆ ಅಂತ ಕೇಳ್ತಾರೆ. ಬಂದು ಇಚ್ಚಿ ಹೊಡೆದ, ತಲೆಗಿಷ್ಟು ತನಕ ಬತ್ತು. ಹೆಬ್ಬಾಳು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟೆ, ಅವ್ನು ಹಿಡ್ಕೊಂಡೇ ಬಂದಿಲ್ಲ. ಕೇಳಿ ನನಗೆ ಐತೆ ನನ್ನ ಹತ್ರ ಎಲ್ಲ ಪ್ರೂಫು. ಕ್ರಮ ತಗೊಳ್ಳಲ್ಲ ತಪ್ಪು ಮಾಡಿದವ್ರ ಮೇಲೆ. ಅದೇ ಒಂದು. ಧನ್ಯವಾದ, ಥ್ಯಾಂಕ್ ಯು. ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರಲಿದೆ. ನಿಮ್ಮ ಪ್ರಕಾರ ಯಾರು ಪ್ರಧಾನಮಂತ್ರಿ ಆಗಬೇಕು ಅಂತ? ನರೇಂದ್ರ ಮೋದಿಯವರು. ಯಾವ ಕಾರಣ? ಅಲ್ಲ, ಒಳ್ಳೆ ವ್ಯಕ್ತಿ, ಒಳ್ಳೆ ಇದು ಮಾಡ್ತಾ ಇದ್ದಾರೆ. ಎಲ್ಲದಕ್ಕೂ ಒಂದು ರೆಸ್ಪಾನ್ಸ್ ಮಾಡ್ತಾರೆ. ಒಂದು ಇಂಡಿಯಾ ಉದ್ಧಾರ ಆಗಬೇಕು ಅಂತ ಅವ್ರ ಮನಸ್ಸಿನಲ್ಲಿ ಇದೆ. ಅದರಿಂದ ಅವರಾದರೆ ಒಳ್ಳೆಯದು.
ಮಾನ್ಯ ಪ್ರಧಾನಮಂತ್ರಿಗಳ ಯಾವ ಯೋಜನೆಗಳು ದೇಶಕ್ಕೆ ಅನುಕೂಲವಾಗಿದೆ? ಎಲ್ಲ ಯೋಜನೆಗಳು ಮಾಡ್ತಾವ್ರು ಅವ್ರು. ಇಂಥದ್ದು ಅನ್ನೋದೇನಿಲ್ಲ, ಅವ್ರಿಗೆ ಯಾವುದು ಇದೆ ಎಲ್ಲ ಯೋಜನೆಗಳು ಮಾಡ್ತಾವ್ರು. ಒಂದು ಮಾಡ್ತಾರೆ ಒಂದು ಬಿಡ್ತಾರೆ ಏನಿಲ್ಲ, ಎಲ್ಲರೂ ಮಾಡೋಕ್ಕೆ ಪ್ರಯತ್ನ ಮಾಡ್ತಾವ್ರು. ಅದಾದರೆ ಒಳ್ಳೆಯದು ದೇಶಕ್ಕೆ. ಅದೇನು ಮೇಕ್ ಇನ್ ಇಂಡಿಯಾ ಅಂತ ಮಾಡ್ತಾ ಇದ್ದಾರಲ್ಲ ಅವರು, ಅದು ಮಾಡಿದ್ರೆ ಭಾಳ ಒಳ್ಳೆಯದು. ಅದು ಮಾಡೋಕ್ಕೆ ಪ್ರಯತ್ನ ಮಾಡ್ತಾವ್ರೆ. ಅವರಿಗೆ ನಮ್ಮ ಇದೆಲ್ಲ ಸಪೋರ್ಟ್ ಕೊಡಬೇಕು ಪಬ್ಲಿಕ್ ಎಲ್ಲ. ಯಾರು ಕೊಡ್ತಾ ಇಲ್ಲ, ಕೆಲವು ಜನ ಕೊಡ್ತಾರೆ, ಕೆಲವು ಜನ ಕೊಡ್ತಾ ಇಲ್ಲ. ಅದರಿಂದ ಒಳ್ಳೆಯದು. ಬಟ್ ಬೆಸ್ಟ್ ಪ್ರೈಮ್ ಮಿನಿಸ್ಟರ್ ಈಗ ಅಟ್ ಪ್ರೆಸೆಂಟ್ ನಮಗೆ ಗೊತ್ತಾದಂಗೆ. ಇನ್ನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರಲಿದೆ. ನಿಮ್ಮ ಪ್ರಕಾರ ಯಾರು ಪ್ರಧಾನಮಂತ್ರಿ ಆಗಬೇಕು? ನಮಗೆ ಪ್ರಧಾನಮಂತ್ರಿ ಮೋದಿ. ಅವರ ಯಾವ ಯೋಜನೆಗಳು ಅನುಕೂಲವಾಗಿದೆ? ನಮಗೆಲ್ಲ ನಮಗೆ ರಾಮ ಮಂದಿರ ಆಗಿದೆ, ಕಾಶ್ಮೀರ ಆಗಿದೆ, ಆಮೇಲೆ ಇನ್ನು ಕೆಲವೆಲ್ಲ ಆಗಿದೆ. ಆ ರೈಲ್ವೆ ಡಿಪಾರ್ಟ್ಮೆಂಟ್ಸ್ ಇದು ಆಗ್ತಾಯಿದೆ, ಕೆಲವು ಪ್ಲೇನ್ದು ಏರೋಪ್ಲೇನ್ ಕಂಪ್ನಿಗಳಾಗ್ತಾಯಿದೆ, ಖಾಸಗಿ ಆಗ್ತಾಯಿದೆ, ಎಲ್ಲ ಆಗ್ತಾಯಿದೆ. ಅದರಿಂದ ಅವರೇ ನಮಗೆ ಬೇಕು ಅಂತ ಹೇಳಿ, ನಮ್ಮ ದೇಶ ಮುಂದುವರಿಬೇಕಂತ ಅಂಥ ಪ್ರೈಮ್ ಮಿನಿಸ್ಟರ್ ನಮಗೆ ಬೇಕು. ಈಗ NDA ಮೈತ್ರಿಕೂಟದಿಂದ ಕರ್ನಾಟಕದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೇಳಿ ಬರ್ತಿದೆ. ಅಯ್ಯೋ ಅವರೆಲ್ಲ ನಮಗೆ ಬೇಡಿ ಸ್ವಾಮಿ, ಅವ್ರು ನಾವು ಬೇಡ ನಮಗೆ. ಅಲ್ಲ, NDA ಪಕ್ಷ ಗೆದ್ದಿಲ್ಲ ಫಸ್ಟು, ಗೆದ್ದಿಲ್ಲ. ಅದೇ ಅವ್ರ ಹೆಸರು ಕೇಳಿ ಬರ್ತಾ ಇದೆ ಅಷ್ಟೇ, ಬಂದು ಗೆದ್ದಿಲ್ಲ, ಆಮೇಲೆ ನೋಡೋಣ ಅಷ್ಟೇ. INDA ಮೈತ್ರಿಕೂಟ ಮಾಡ್ಕೊಳ್ಳಿ ಅಷ್ಟೇ, ನಮಗೆ ಅದಕ್ಕೂ ಸಂಬಂಧ ಇಲ್ಲ. ನಾವು ಅದು ಬೇಡ, ನಮ್ಮ ಕಾಂಗ್ರೆಸ್ಸೇ ಬೇಡ ಸ್ವಾಮಿ. ಈಗ ಬಿಜೆಪಿಯಲ್ಲಿ ನರೇಂದ್ರ ಮೋದಿ ಅವರು ಹೊರತುಪಡಿಸಿ ಯಾರು ಪ್ರಧಾನಮಂತ್ರಿ ಆಗ್ಬೋದು? ಸಮರ್ಥರು ಯಾರಿದ್ದಾರೆ? ನಮಗೆ ಇವನಿದ್ದಾನಲ್ಲ, ಯಾರದು ಉತ್ತರ ಪ್ರದೇಶ ಇವನು ವೇಗಿನಾಥ್ ಆದರೆ ಪರವಾಗಿಲ್ಲ, ನಮಗೆ ವೇಗಿನಾಥ್ ಆಗ್ಬೋದು. ಈಗ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಅಭಿಪ್ರಾಯ ಏನು? ಕಾಂಗ್ರೆಸ್ ಅವ್ರಿಗೆ ಕೈ ಮುಗಿಬೇಕು. ಭಾರಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರು ಕಾಂಗ್ರೆಸ್ದವರು. ಅದರಿಂದ ಅವ್ರಿಗೆ ಕೈ ಮುಗಿದು ಕೇಳಬೇಕು ನಾವು, ಈ ಭಾಳ ಚೆನ್ನಾಗಿ ಮಾಡ್ತಾಯಿದ್ದಾರೆ ಸ್ವಾಮಿ, ಹಿಂಗೆ ನಡ್ಸ್ಕೊಂಡು ಹೋಗಿ ಅಂತ. ಕರ್ನಾಟಕ ಇರಲ್ಲ, ಮುಳುಗೋತದೆ. ಉಚಿತ ಯೋಜನೆಗಳ ಬಗ್ಗೆ ಅಭಿಪ್ರಾಯ? ಅದೇ ಹೇಳ್ತಾ ಇರೋದು ಸ್ವಾಮಿ, ಉಚಿತ ಕೊಟ್ಟರೆ ನಾವು ಉಚಿತ ಆಗಿಬಿಟ್ಟಿದೆ. ಇವ್ರು ಉಚಿತ ಕೊಡೋದ್ರಿಂದ ನಾವು ಇಷ್ಟು ವರ್ಷ ನಾವು ಬದುಕಲೇ ಇಲ್ವಾ? ನಾವು ಹೆಂಡತಿ ಮಕ್ಕಳು ನಾವು ಸಾಕಲೇ ಇಲ್ವಾ? ಇವ್ರು ಕೊಟ್ಟಿದ್ದ ದುಡ್ಡಿನಲ್ಲಿ ನಾವು ಬದುಕಿದ್ದೀವ? ನಾವು ಕೂಲಿ ಮಾಡಿ ಬದುಕಲಿಲ್ವಾ? ಇವ್ರು ದುಡ್ಡು ತಗೊಂಡು ಏನು ಮಾಡ್ಬೇಕು ನಾವು? ಕುಡಿಯೋದು ಕಲಿಬೇಕಾ? ಸೋಂಬೇರಿಗಳಾಗಬೇಕಾ? ಮನಿಕೋಬೇಕಾ ನಾವು? ಹೊಡೆದಾಡಿ ಸಾಯ್ತಾ ಇದ್ದಾರೆ. ಏನಿಲ್ಲ ಸರ್. ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರಲಿದೆ. ನಿಮ್ಮ ಪ್ರಕಾರ ಯಾರು ಪ್ರಧಾನಮಂತ್ರಿ ಆಗಬೇಕು ಅಂತ ಬಯಸ್ತೀರಾ? ನರೇಂದ್ರ ಮೋದಿಯವರೇ ಪ್ರಧಾನಿ ಆಗಬೇಕು. ಯಾವ ಕಾರಣಕ್ಕೆ ಅಂದರೆ 10 ವರ್ಷದಿಂದ ಅವ್ರು ಆಡಳಿತ ನೋಡ್ತಾ ಇದ್ದಾರೆ, ಭ್ರಷ್ಟಾಚಾರ ಇಲ್ಲ, ಇನ್ನೊಂದು ಯಾವ ಗಲಾಟೆಗಳು ಏನಿಲ್ಲ, ಜನಗಳಿಗೆಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅದೇ ನಮಗೆ ಬೇಕಾಗಿರೋದು. ಅದಕ್ಕೆ ನರೇಂದ್ರ ಮೋದಿಯವರೇ ಬರಬೇಕು. ನರೇಂದ್ರ ಮೋದಿಯವರ ಯಾವ ಕಾರ್ಯಕ್ರಮಗಳು ನಿಮಗೆ ತುಂಬ ಅನುಕೂಲವಾಗಿದೆ? ಬಡವ್ರಿಗೆ ಬೇಕಾಗಿರೋ ಆಯುಷ್ಮಾನ್ ಭಾರತು, BP ಎಲ್ಲದಕ್ಕೂ ಅಕ್ಕಿ ಎಲ್ಲ ಇದೆಲ್ಲ ಮಾಡಿದ್ದಾರೆ, ಫ್ರೀಯಾಗೆಲ್ಲ ಕೊಡ್ತಾಯಿದ್ದಾರೆ. ಈಗ ಅದು ವಿಶ್ವಕರ್ಮ ಅಂತ ಮಾಡಿದ್ದಾರೆ, ಅದರಲ್ಲೂ ಎಲ್ಲರಿಗೂ ಲೋನ್ ಎಲ್ಲ ಕೊಡ್ತಾಯಿದ್ದಾರೆ. ಅದಕ್ಕೋಸ್ಕರ ನಮಗೇನಿದೆ, ನರೇಂದ್ರ ಮೋದಿಯವರೇ ಈ ಸಲ ಬರಬೇಕು ಅಂತ ತುಂಬ ಆಸೆ. ಈಗ INDA ಮೈತ್ರಿಕೂಟದಿಂದ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ಸುದ್ದಿ ಬರ್ತಿದೆ. ಅದರ ನೀವು ಅಭಿಪ್ರಾಯ ಏನು ಪಡ್ತೀರಾ? ಅವರಿನ್ನೂ ಸರಿಯಾಗಿ ಪ್ರಬುದ್ಧವಾಗಿಲ್ಲ. ಏನೋ ಮಲ್ಲಿಕಾರ್ಜುನ ಖರ್ಗೆ ಅವರು ಅಂತಾರೆ, ಆ ಪಕ್ಷದ ವಿಷಯ ಅವ್ರಿಗೆ. ನಮಗೆ ಬೇಕಾಗಿರೋದು ನರೇಂದ್ರ ಮೋದಿ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯಲ್ವಾ, ಅದ್ರ ಬಗ್ಗೆ ನೀವು ಅಭಿಪ್ರಾಯ ಏನು? ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಷ್ಟೇ ಹೇಳ್ಬೋದು. ಉಚಿತ ಯೋಜನೆಗಳ ಬಗ್ಗೆ? ಅದೆಲ್ಲ ಗ್ಯಾರಂಟಿ ಯೋಜನೆಗಳು ಸ್ವಲ್ಪ ಜನಕ್ಕೆ ಬರ್ತಾಯಿದೆ, ಸ್ವಲ್ಪ ಜನಕ್ಕೆ ಬರ್ತಾಯಿಲ್ಲ. ಅದು ಏನು ಮಾಡ್ತಾಯಿರೋ ಗೊತ್ತಾಗ್ತಾಯಿಲ್ಲ. ಸ್ವಲ್ಪ ಜನಕ್ಕೆ ಬಂದಿದೆ, ಸ್ವಲ್ಪ ಜನಕ್ಕೆ ಬರ್ತಾಯಿಲ್ಲ. ಅದ್ರ ಬಗ್ಗೆ ಅವರು ಗಮನ ಹರಿಸ್ಬೇಕು. KYC ಮಾಡು, ಇನ್ನೊಂದು ಮಾಡು, ಅನ್ನೊಂದು ಮಾಡಿ ಎಲ್ಲ ಮಾಡಿದ್ರು ತಗೊಳ್ತಾ ಇಲ್ಲ. ಅದು ಸರ್ವರ್ ಡೌನ್ ಅದು ಇದು ಅಂತ ಬರ್ತಾ ಇರುತ್ತೆ. ಏನೋ ಮುಂದಕ್ಕೆ 31st ಒಳಗಡೆ ಮಾಡ್ತೀನಿ ಅಂದರೆ ನೋಡಬೇಕು. ಇನ್ನು ಕೇಂದ್ರ ಸರ್ಕಾರದಿಂದ ಇನ್ನೂ ಯಾವ ಯೋಜನೆಗಳನ್ನು ನಿರೀಕ್ಷೆ ಮಾಡ್ತೀರಾ? ಈಗ ಮಾಡಿರೋದು ಮಾಡಿದ್ದಾರೆ, ನೆಕ್ಸ್ಟ್ ಬಂದು ಏನು ಮಾಡ್ತಾರೆ ನೋಡಬೇಕಷ್ಟೇ. ಒಳ್ಳೆ ಯೋಜನೆ ಮಾಡಿದ್ರೆ ಒಳ್ಳೆಯದು. ಈಗ ರಾಜ್ಯದಲ್ಲಿ BJP ಮತ್ತು JDS ಮೈತ್ರಿ ಮಾಡ್ಕೊಂಡಿದೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಒಳ್ಳೆಯದೇ. ಈಗ NDA ಅಂತ ಅವರೊಂದು 40 ಮಾಡ್ಕೊಂಡಿಲ್ವಾ, NDA ಅಂತ ಇವರೊಂದು ಸೇರಿಸ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರು ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ. ಇದ್ದಾಗ ಮುಖ್ಯಮಂತ್ರಿ ಆದಾಗ ಒಳ್ಳೆ ಆಡಳಿತ ಕೊಟ್ಟಿದ್ದರು. ಈಗ BJP ಜೊತೆ ಸೇರಿದರೆ ಒಳ್ಳೆಯದೇ. ಹಿರಿಯರು ದೇವೇಗೌಡರು ಇದ್ದಾರೆ, ಮಾರ್ಗದರ್ಶನ ಮಾಡ್ತಾರೆ ಅವರಿಗೆ. ಜನವರಿಯಲ್ಲಿ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಇದೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ತುಂಬ ಸಂತೋಷ. ಭಾಳ ವರ್ಷಗಳಿಂದ ಕಾಯ್ತಾ ಇದ್ದು, ಆಗ್ತಾಯಿದೆ. ನಮಗೆ ಅನುಕೂಲ ಆದಾಗ ಹೋಗಿ ಬರ್ತೀವಿ. ಇನ್ನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರಲಿದೆ. ನಿಮ್ಮ ಪ್ರಕಾರ ಯಾರು ಪ್ರಧಾನಮಂತ್ರಿ ಆಗಬೇಕು? ಸರ್, ನಿಮಗೆ ಗೊತ್ತು, ಇಲ್ಲಿ ಕಾಂಗ್ರೆಸ್ ಆಡಳಿತ ನಡೀತಾ ಇದೆ. ಇಲ್ಲಿ ಕನ್ನಡ ವಾರ್ಡ್ ನಂಬರ್ 34 ನಮ್ಮ ಪ್ರಕಾರ ಸೆಂಟ್ರಲಲ್ಲಿ ಮೋದಿಯವರೇ ಬಂದರು ಒಳ್ಳೆಯದು, ಚೆನ್ನಾಗಿದೆ. ಅವರ ಯಾವ ಯೋಜನೆಗಳು ನಿಮಗೆ ಅನುಕೂಲವಾಗಿದೆ? ಸರ್, ಈಗ ಅದು ಮಾಡಿದಾರಲ್ಲ,
ಮೇಕ್ ಇನ್ ಇಂಡಿಯಾ ತುಂಬ ಚೆನ್ನಾಗಿದೆ. ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ ಎಲ್ಲ ತುಂಬ ನೋಡಿದ್ದೀನಿ, ಅದು ತುಂಬ ಚೆನ್ನಾಗಿದೆ ಅದೊಂದು. ಮತ್ತು ಅಯೋಧ್ಯೆದು ನಮಗೂ ಇಷ್ಟು ವರ್ಷ ನಾವು ಕಾಯ್ತಾ ಇದ್ವಿ, ಅದು ಒಳ್ಳೇದಾಯಿತು, ಬಂದಿತ್ತು, ಮಾಡಿತ್ತು. ಈ ಜನವರಿಯಲ್ಲಿ ಓಪನ್ ಅಂತ ಹೇಳಿದಾರಲ್ಲ, ಅದು ಒಳ್ಳೇದಾಯ್ತು ಬಿಡಿ ಸರ್. ಈಗ INDA ಮೈತ್ರಿಕೂಟದಿಂದ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೇಳಿ ಬರ್ತಿದೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ನಮಗೆ ಮಲ್ಲಿಕಾರ್ಜುನ್ ಅವರು, ಖರ್ಗೆ ಅವರು ಪ್ರಧಾನಮಂತ್ರಿ ಆದರೆ ಒಳ್ಳೆಯದು. ಕರ್ನಾಟಕದಿಂದ ನಮ್ಮವರು ಪ್ರಧಾನಮಂತ್ರಿ ಆಗೋದು ನಮಗೆ ಭಾರಿ ಒಳ್ಳೆಯದು. ರಾಹುಲ್ ಗಾಂಧಿ ಅವರಿಗೆ ಅಷ್ಟು ಇದಿಲ್ಲ, ಅವರಿಗೆ ಖರ್ಗೆ ಅವ್ರಿಗೆ ಸ್ವಲ್ಪ ಚೆನ್ನಾಗಿದೆ, ಮಾಡ್ಬೋದು ಸರ್. ಈಗ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್, ಸಿದ್ದರಾಮಯ್ಯ ಇಲ್ಲಿ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ, 5 ಗ್ಯಾರಂಟಿನೂ ಚೆನ್ನಾಗಿ ಕೊಟ್ಟಿದ್ದಾರೆ. ಅದರಲ್ಲಿ ಎಲ್ಲರಿಗೂ ಸೇರ್ತಾ ಇದೆ, ಕೆಲವು ಜನಕ್ಕೆ ಸೇರ್ತಾ ಇಲ್ಲ. ಅದೊಂದು ಸ್ವಲ್ಪ ಅವರು ಗಮನ ಹರಿಸ್ಬೇಕು ಸರ್, ಅವರು ಸರ್ಕಾರ ಇದೊಂದು. ಈಗ ರಾಜ್ಯದಲ್ಲಿ BJP ಮತ್ತು JDS ಮೈತ್ರಿ ಮಾಡ್ಕೊಂಡಿದೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದು ಒಳ್ಳೇದೇ ಅಲ್ಲ ಸರ್. ಈಗ BJP ಅವರು ಮತ್ತು JDS ಅವರು ಇಬ್ಬರು ಕಮಿಟ್ ಆಗಿದ್ದಾರೆ, ಅದು ಒಳ್ಳೆಯದೇ. ಮಾಡಲಿ, ಅವರು ಟ್ರೈ ಮಾಡಲಿ, ಯಾರಿಗಾಗುತ್ತೋ ಅವ್ರಿಗೊಂದು ಚಾನ್ಸ್ ಇರುತ್ತಲ್ಲ, ಆದರೆ ಆದರೂ ಇಲ್ಲಾಂದ್ರೆ ಇಲ್ಲ. ನಿಮ್ಮ ಪ್ರಕಾರ ಯಾರು ಪ್ರಧಾನಮಂತ್ರಿ ಆಗಬೇಕು? ಅದು ನಮಗೆ ಮೋದಿಯವರೇ ಸರ್, ಮೋದಿಯವರೇ. ಈಗ NDA ಮೈತ್ರಿಕೂಟದಲ್ಲಿ ಮೋದಿ ಅವರನ್ನ ಹೊರತುಪಡಿಸಿ ಯಾರು ಪ್ರಧಾನಮಂತ್ರಿ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ? NDA ಇಲ್ಲ ಅಂತ ಅಭ್ಯರ್ಥಿ ಬೇರೆ ಯಾರಿಲ್ಲ ಸರ್. ಅವ್ರು ಬಿಟ್ಟರೆ ಅಂಥ ಅಭ್ಯರ್ಥಿ ಯಾರಿಲ್ಲ. ಖರ್ಗೆನೇ ಟಫ್. ಯೋಗಿ ಆದಿತ್ಯನಾಥ್ ಅವರ ಹೆಸರು ಕೂಡ ಆಗ ಕೇಳಿ ಬರ್ತದೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ಈಗ ಇನ್ನು ಅವರು 10 ವರ್ಷ ಆಡಳಿತ ಮಾಡಿದ್ದಾರೆ ಅವರು, ಮೋದಿಯವರು. ನೆಕ್ಸ್ಟ್ ಇನ್ನೊಂದು 5 ವರ್ಷ ಮಾಡಲಿ, ನೆಕ್ಸ್ಟ್ ಟರ್ಮ್ ಅವ್ರು ಕೊಡಲಿ, ಯೋಗಿ ಅವ್ರು ಕೊಡಲಿ, ಅದೇನು ನಮ್ದೇನಿಲ್ಲ. ಕೇಂದ್ರ ಸರ್ಕಾರದ ಇನ್ನು ಯಾವ ಯೋಜನೆಗಳು ಮಾಡಬಹುದು ನಿಮ್ಮ ಪ್ರಕಾರ? ಸರ್, ಸ್ವಲ್ಪ ಈ ಬೆಲೆ ಏರಿಕೆಗಳಿದಾವಲ್ಲ, ಸ್ವಲ್ಪ ಅದು ಕಡಿಮೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ಬೇಳೆ ಸಾಮಾನ್ಯರಿಗೆ ನಾವೇನು ದಿನ ಯೂಸ್ ಮಾಡ್ತೀವಲ್ಲ, ಬೇಳೆ ಕಾಳು ಅವು ಇವು ಆಳು ಮೂಳೆಲ್ಲ, ಅವೆಲ್ಲ ಗ್ಯಾಸ್ ಎಲ್ಲ ಕಡಿಮೆ ಮಾಡಿದ್ರೆ ಭಾರಿ ಒಳ್ಳೆಯದು. ಜನಾನುಕೂಲಕ್ಕೆ ತುಂಬ ಒಳ್ಳೆಯದಾಗುತ್ತೆ ಅದು. ಇನ್ನೇನು ಕೆಲವು ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರಲಿದೆ, ನಿಮ್ಮ ಪ್ರಕಾರ ಯಾರು ಪ್ರಧಾನಮಂತ್ರಿ ಆಗಬೇಕು? ನಮಗೆ ಒಳ್ಳೆ ಕೆಲಸ ಯಾರು ಮಾಡ್ತಾರೋ ಪ್ರಧಾನಮಂತ್ರಿ ಅಂಥವ್ರು ನಮಗೆ ಮುಂದೆ ಬರಲಿ. ಯಾರು ಆಗಬೇಕು? ನಮಗೆ ನರೇಂದ್ರ ಮೋದಿ ಆದ್ರೇ ಒಳ್ಳೆಯದು. ಯಾವ ಕಾರಣ? ಅವರು ಒಳ್ಳೆ ಕೆಲಸ ಮಾಡ್ತಾರೆ. ಅದರಿಂದ ಒಬ್ಬ ಭ್ರಷ್ಟಾಚಾರ ಅನ್ನೋದು ಅವ್ರ ಹತ್ರ ಏನೂ ಇಲ್ಲ, ಒಳ್ಳೆ ಕೆಲಸ ಮಾಡ್ತಾರೆ. ಒಳ್ಳೆ ನೋಡಿ, ಏನೇ ಆಗಲಿ ಕಾರ್ಮಿಕರನ್ನ ಪಕ್ಕದಲ್ಲಿ ಕುಣಿಸಿ ಮಾತಾಡ್ತಾರೆ. ಅದು ನರೇಂದ್ರ ಮೋದಿ ಅವರ ಒಂದು ಅನಿಸಿಕೆ, ಒಳ್ಳೆ ಗುಣಗಳಿದೆ. ಅದರಿಂದ ಅವ್ರಿಗೆ ನಾವು ಓಟ್ ಹಾಕೋಕ್ಕೆ ಮುಂದೆ ಬರ್ತೀವಿ. ಅವರ ಯಾವ ಕಾರ್ಯಕ್ರಮಗಳು ನಿಮಗೆ ತುಂಬ ಅನುಕೂಲ ಆಗುತ್ತೆ? ಲಾಸ್ಟ್ ಟೈಮ್ ಒಂದು ಈ ಕೂಲಿ ಕೆಲಸವನ್ನೆಲ್ಲ ಕುಣಿಸ್ಬಿಟ್ಟು ಅವ್ರ ಪಕ್ಕದಲ್ಲಿ ಕುಂತ್ಕೊಂಡು ಒಂದು ಭೇದ ಭಾವ ಇಲ್ಲದೆ ಒಬ್ಬ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಒಗ್ಗಟ್ಟಿನಲ್ಲಿ ಎಲ್ಲರ ಜೊತೆ ಮಾತಾಡಿದ್ರಲ್ಲ, ಅದು ನನಗೆ ಖುಷಿ ಇದ್ದಂದಿದೆ. ಕಾಂಗ್ರೆಸ್ ಯಾಕೆ ಬೇಡ? ಅವರು ನಮಗೆ ಅಷ್ಟೊಂದು ಇದಿಲ್ಲ ನೋಡಿ. ಯಾಕೆ ಕಾಂಗ್ರೆಸ್ ಈಗ ನರೇಂದ್ರ ಮೋದಿ ಅವರು ಬೇಕು, ಕಾಂಗ್ರೆಸ್ ಯಾಕೆ ಬೇಡ ಅಂತ? ಕಾಂಗ್ರೆಸ್ ಏನು ಬೇಡ ಅಂದರೆ, ಕಾಂಗ್ರೆಸ್ ಅವರು ಕೆಲಸ ಮಾಡ್ತಾರೆ. ಆದರೆ ಇವ್ರ ಥರ ಮೋದಿ ಥರ BJP ಸರ್ಕಾರ ಮಾಡ್ತಾರೆ, ಮಾಡಲ್ಲ. ಏನಂದರೆ ಭಯೋತ್ಪಾದ ಭ್ರಷ್ಟಾಚಾರ ಅನ್ನೋದು ಜಾಸ್ತಿ ಇರಲ್ಲ. ನರೇಂದ್ರ ಮೋದಿ ಇದ್ದರೆ, ಕಾಂಗ್ರೆಸ್ ಇದ್ದರೆ ಜಾಸ್ತಿ ಆಗುತ್ತೆ. ಅದರಿಂದ ನಮಗೆ BJPನೇ ಬೆಟ್ರು. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಉಚಿತ ಯೋಜನೆ ಕೊಟ್ಟರು, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದ್ರ ಯೋಜನೆ ಅಂದರೆ ಮುಂದೆ ಎಲ್ಲರೂ ನೋಡಬೇಕಾಗುತ್ತೆ. ಯಾಕಂದರೆ ಆಲ್ಮೋಸ್ಟು ಉಚಿತ ಕೊಟ್ಟರೆ ಎಲ್ಲ ಜನದ ಮೇಲೇ ಬೀಳುತ್ತೆ ಪರಿಣಾಮ. ಈಗ ನೆಕ್ಸ್ಟು ಪೆಟ್ರೋಲು ಜಾಸ್ತಿ ಮಾಡ್ತಾರೆ, ಎಲ್ಲ ಜಾಸ್ತಿ ಮಾಡ್ತಾರೆ. ಸರ್ಕಾರ ಎಲ್ಲ ದುಡ್ಡು ಎಲ್ಲರಿಗೂ ಕೊಟ್ಬಿಟ್ರೆ ಸರ್ಕಾರ ಬೀಳುತ್ತೆ ಕೆಳಗಡೆ. ಬಿದ್ದಾಗ ನಾವು ಜನಗಳಿಗೆ ಅದು ಎಫೆಕ್ಟ್ ಮಾಡೋದು. ಜನಗಳಿಗೆ ಗೊತ್ತಿಲ್ಲ ಉಚಿತ ಅಂದರೆ ಎಲ್ಲರೂ ಬರ್ತಾರೆ ಉಚಿತ ಅಂದರೆ. ಈಗ ಪ್ರಸ್ತುತ NDA ಮೈತ್ರಿಕೂಟದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಸಹ ಪ್ರಧಾನಿ ರೇಸ್ನಲ್ಲಿ ಕೇಳಿ ಬರ್ತಿದೆ, ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಅದು ಒಳ್ಳೆಯದೇ ನಮಗೂ. ಯಾಕಂದರೆ ಮಾಡಲಿ, ಯಾರು ಭಗವಂತ ಯಾರು ಕೊಟ್ಟಿರ್ತಾರೋ ಇಚ್ಛೆ ಪ್ರಧಾನಮಂತ್ರಿ ಅನ್ನೋದು ಆಗಲಿ, ಅಂದರೆ ಒಳ್ಳೆ ಕೆಲಸ ಮಾಡಲಿ. ಈಗ ರಾಜ್ಯದಲ್ಲಿ ಲೋಕಸಭಾ ಎಲೆಕ್ಷನ್ಗೆ BJP ಮತ್ತು JDS ಮೈತ್ರಿ ಮಾಡ್ಕೊಂಡಿದೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಮೈತ್ರಿ ಅವಶ್ಯಕತೆ ಇತ್ತಾ? ಇದು ಮೈತ್ರಿ ಅನ್ನೋದು ಬೇಡ ಅನಿಸುತ್ತೆ. ಯಾಕಂದರೆ ಇಂಡಿಪೆಂಡೆಂಟ್ ಅವರೇ ಗೆಲ್ಲೀತಾ ಇದ್ರು. 2 ಸರಿ ಪ್ರಧಾನಮಂತ್ರಿ ಆಗಿದ್ದಾರೆ. BJP 2 ಸಲ ಕೇಂದ್ರದಿಂದ ಬಂದಿದೆ ಆಡಳಿತ. ಅದೇ ಥರ ಹೋಗ್ಬೇಕು. ಸುಮ್ಮನೆ ಇವರು ಕಾಂಗ್ರೆಸ್ಸು JDS ಕರ್ಕೊಂಡು ಏನಕ್ಕೆ ಬೇಕಲ್ಲ, ಬೇಡ. ಅವ್ರ ಫೈಟ್ ಅವ್ರು ಮಾಡಲಿ, ಅವ್ರ ಫೈಟ್ ಅವ್ರು ಮಾಡ್ತಾರೆ. ಈಗ ಮುಂಬರುವ ದಿನಗಳಲ್ಲಿ ಕೇಂದ್ರ ಸರ್ಕಾರದಿಂದ ಯಾವ ಯೋಜನೆಗಳ ನಿರೀಕ್ಷೆ ಮಾಡ್ತೀರಾ ನೀವು? ನಮಗೆ ಯೋಜನೆಗಳೆಂದರೆ ಬಡವರಿಗೆ ಒಳ್ಳೇದು ಮಾಡಿದ್ರೆ ಸಾಕು. ಪಾಪ ಕೂಲಿ ಕೆಲಸ ಮಾಡ್ತಾರೆ, ಆಟೋ ಓಡಿಸ್ತಾರೆ. ಪಾಪ ನೋಡಿ, ಇವಾಗ ಆಟೋ ಡ್ರೈವರ್ಗಳಿಗೆ ಇದೇ ಇಲ್ಲ,
ಬಿಗ್ನೆಸ್ಸೇ ಇಲ್ಲ. ಬಸ್ ಇವ್ರಿಗೂ ಇವ್ರು ಮಾಮೂಲಿ ಬಸ್ಗಳು ಪ್ರೈವೇಟ್ ಬಸ್ಗಳಿಗೂ ಬಿಗ್ನೆಸ್ ಇಲ್ಲ. ಕೂಲಿ ಕೆಲಸ ಮಾಡೋರು ಪಾಪ ತೊಳೆ ಗಾಡಿ ಅವ್ರಿಗೆಲ್ಲ ಯಾರಿಗೂ ಒಳ್ಳೆ ಕೆಲಸ ಮಾಡಿದ್ರೆ ಸಾಕು. ರಾಹುಲ್ ಗಾಂಧಿ ಅವರು ಅಣ್ಣ ಅವರು ಬಗ್ಗೆ ನಮ್ಗೆ ಯಾಕಣ್ಣ, ದೊಡ್ಡವ್ರ ಬಗ್ಗೆ. ಈಗ ರಾಜ್ಯದಲ್ಲಿ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಇದ್ದಾರೆ, ಅವರ ಆಡಳಿತ ನಿಮಗೆ ತೃಪ್ತಿ ತಂದಿದೆಯಾ? ಅವರು ಒಳ್ಳೆ ನಾಯಕನೇ, ಕರ್ನಾಟಕದ CM ಒಳ್ಳೆ ನಾಯಕನೇ. ಅವ್ರ ಬಗ್ಗೆ ನಮಗೆ ಒಳ್ಳೆ ಇದಿದೆ. ಅವರು ಬಂದ್ಬಿಟ್ಟು ಕರ್ನಾಟಕದ ಗಂಡುಗಲಿ ಸಿದ್ದರಾಮಯ್ಯನವರು ಒಳ್ಳೆ ಆಡಳಿತ ಮಾಡುತ್ತಾರೆ. ಅವ್ರು ಬಿಟ್ಟರೆ ನೆಕ್ಸ್ಟ್ ಇನ್ಯಾರು ಸೆಟ್ ಆಗಲ್ಲ. ಈಗ ಡಿ ಕೆ ಶಿವಕುಮಾರ್ ಸಹ ಇದು ಮುಖ್ಯಮಂತ್ರಿ ಆಗಬೇಕು ಅಂತ ಅದು ಮುಂದೆ ನೋಡೋಣ. ಅವ್ರ ಸರ್ಕಾರದಲ್ಲಿ ಅವ್ರು ಏನೇನು ಆಗ್ತಾ ಹೋಗುತ್ತೋ ಗೊತ್ತಿಲ್ಲ.